ಅಂದರೆ ನಾವು ಮಾತಾಡಬೇಕಿತ್ತು ಅಂತ ಅವ್ರು ಹೇಳ್ತಿರೋದಲ್ವಾ. ಛಲವಾದಿಯವರು ಹೊಡ್ತಾನೆ ತಡ್ಕೊಳಕ್ಕಾಗ್ತಿಲ್ಲ ಅವರಿಗೆ. ಇನ್ನು ನಾವೆಲ್ಲ ಹೊಡೆಯೋಕ್ಕೆ ಶುರು ಆಗ್ಬಿಟ್ರೆ ಈಗ ಇನ್ನೊಂದು 19 ಎಕರೆದು ಬಂದಿದೆಯಲ್ಲ, ಛಲವಾದಿಯವರಿಗೆ ಉತ್ತರ ಕೊಡೋಕ್ಕಾಗದೆ ಶೆಡ್ಡಲ್ಲಿದ್ದವನು ಇತ್ಯಾದಿ ಎಲ್ಲ ಮಾತಾಡ್ತಿದ್ದಾರೆ. ಅವ್ರ ಉತ್ತರಕ್ಕೆ ಇವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಅವ್ರ ಪ್ರಶ್ನೆಗಳಿಗೆ ಇವ್ರು ತಡ್ಕೊಳಕ್ಕಾಗ್ತಿಲ್ಲ. ದಲಿತರು ಅಂದರೆ ಕೇವಲ ಖರ್ಗೆಯವರು ಮತ್ತು ಪ್ರಿಯಾಂಕ್ ಖರ್ಗೆಯವರು ಅಂತ ಮಾತ್ರ ಅಂದ್ಕೊಂಡ್ರದೇ ತಪ್ಪು. ಅವ್ರು ಹೇಳಿದಾರಲ್ಲ, ಇನ್ನೂ 700ಕ್ಕೂ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ ಅಂತ. ಅವ್ರಿಗೆ ಯಾವಾಗ ಕೊಡ್ತೀರಿ? ಅವರೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೇಲಿ ಹುಟ್ಟಿಲ್ಲ ಅನ್ನೋದೇ ತಪ್ಪ. ಅವರು SC/ST ಜನಾಂಗಕ್ಕೆ ಸೇರಿದ್ರೂ ಇವ್ರ ಮನೇಲಿ ಹುಟ್ಟಿಲ್ಲ. ಇವ್ರ ಮನೇಲಿ ಹುಟ್ಟದೇ ಇರೋದ್ರಿಂದ ಅವರಿಗೆ ಸಿಕ್ಕಿಲ್ಲ ಅನ್ನೋದೇ ತಪ್ಪ. ಛಲವಾದಿಯವ್ರ ಪ್ರಶ್ನೆಗೆ ತತ್ತರಿಸೋಗಿದ್ದಾರೆ. ಇನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡೋಕ್ಕೆ ಶುರುವಾದರೆ, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡೋಕ್ಕೆ ಶುರುವಾದರೆ ಏನಾಗ್ಬೋದು ಅವ್ರ ಪರಿಸ್ಥಿತಿ? ಅದಕ್ಕೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ದಲಿತರು ಅನ್ನೋ ಗುತ್ತಿಗೆ ನೀವು ತಗೊಂಡಿಲ್ಲ, ನೀವೊಬ್ಬರು ಮಾತ್ರ ತಗೊಂಡಿಲ್ಲ. ಉಳಿದ 700 ಜನರಿಗೂ ಸೈಟ್ ಕೊಡಿಸಿ, CA ಸೈಟ್ನ. ಆಗ ನಿಮ್ಮ 6 ದಶಕಗಳ ನಿಮ್ಮ ತಂದೆಯವ್ರ ರಾಜಕಾರಣಕ್ಕೆ, ಅವ್ರ ನೆರಳಲ್ಲಿ ಅಧಿಕಾರ ಹಿಡಿದಿರೋ ನಿಮ್ಮ ರಾಜಕಾರಣಕ್ಕೆ ಸ್ವಲ್ಪನಾದರೂ ಪರಿಹಾರ ಸಿಕ್ಕತ್ತೆ, ಪ್ರಾಯಶ್ಚಿತ್ತ. ಆ 700 ಜನಕ್ಕೆ ಕೊಡಿಸ್ದಲೇ ನೀವು ಮಾತ್ರ ತಗೊಂಡ್ರೆ ನೀವೆಂಗೆ ದಲಿತರ ನಾಯಕರಾಗ್ತೀರಿ? ದಲಿತರಿಗೆ ಮೋಸ ಮಾಡ್ದಾರಾಗ್ತೀರಿ. ಅದನ್ನೇ ಪ್ರಶ್ನೆ ಮಾಡಿದ್ರು ಛಲವಾದಿ ನಾರಾಯಣಸ್ವಾಮಿ ಅವರು. ನಮ್ಮ ಪಕ್ಷದ ನಾಯಕರು ಛಲವಾದಿ ನಾರಾಯಣಸ್ವಾಮಿಯವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಅವ್ರನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಮತ್ತು ಅವ್ರು ಎತ್ತಿರುವಂಥ ಪ್ರಶ್ನೆ ಮೌಲಿಕವಾಗಿರೋ ಪ್ರಶ್ನೆ. ಮತ್ತು ಆಡಳಿತ ಪಕ್ಷಕ್ಕೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಆಪಾದನೆ ಮಾಡಿದವ್ರನ್ನ ಟೀಕೆ ಮಾಡೋದಲ್ಲ. ಏಳ್ನೂರು ಜನರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ನೀವು. ನಿಮ್ಮ ದೃಷ್ಟಿಯಲ್ಲಿ ಅವ್ರು ಎಲಿಜಿಬಲ್ ಇರಲಿಲ್ವಾ? ಉಳಿದವರು ಅರ್ಜಿ ಹಾಕಿದ್ರಲ್ಲ CSITಗೆ, ದೇ ಆರ್ ನಾಟ್ ಎಲಿಜಿಬಲ್. ಅವರು ಎಲಿಜಿಬಲ್ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಹೇಳಿ? ಅವ್ರು ನಿಮ್ಮ ಮನೇಲಿ ಹುಟ್ಟಿಲ್ಲ ಅನ್ನೋದೇ ಅಪರಾಧವಾ? ನಿಮ್ಮ ಮನೇಲಿ ಹುಟ್ಟಿದವ್ರು ಮಾತ್ರ ಎಲಿಜಿಬಲ್ಲ, ಅಥವಾ ನಿಮ್ಮ ಸಂಬಂಧ ಬೆಳೆಸಿದವ್ರು ಮಾತ್ರ ಎಲಿಜಿಬಲ್ಲ? ಅಲ್ಲ, ಈಗ ಅವ್ರು ಈಗ ಹಿಂಗೆ ಅಂದರೆ ಏನೋ ಒಂದು ಗಾದೆ ಮಾತಿದೆಯಲ್ಲ, ಚೋರ್ ಕೋತ್ವಾಲ್ ಕೋ ಡಾಂಟ ಅಂತ. ಹಾಗೆ ಕಾಂಗ್ರೆಸ್ ದೂರು ಕೊಟ್ಟರೆ ಛಲವಾದಿಯವ್ರ ಮೇಲೆ ಚೋರ್ ಕೋತ್ವಾಲ್ ಕೋ ಡಾಂಟ ಅನ್ನೋದಕ್ಕೆ ಅಪ್ಲೈ ಆಗುತ್ತೆ.